ಹ್ಯಾಪಿ ಬರ್ಡೇ ವರ್ಷ. ನಾನು ನಿನಗೋಸ್ಕರ ನೋಡು ಈ ಚಾನಲಲ್ಲಿ ನಾನು ನಿನಗೋಸ್ಕರ ಅಂತಲೇ ಮೊದಲನೇ ವಿಡಿಯೋ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ನಂದು ಇದರಲ್ಲಿ ನಾನು ಮಾರ್ನಿಂಗ್ದಂದು ರೊಟೀನ್ಸ್ ಹೇಗಿದೆ ಅನ್ನೋದನ್ನು ಮೊದಲನೇ ಸಲ ತಿಳಿಸ್ತಾ ಇದ್ದೀನಿ. ಅದು ನಮ್ಮ ಸಾಮಾನ್ಯ ಮಧ್ಯಮ ವರ್ಗದ ಜನರಿಗೆ ತಲುಪಲಿ ಅನ್ನೋದೇ ನನ್ನದು ಒಂದು ಆಶಯ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ನನಗೆ ಎನ್ಕರೇಜ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಶೇರ್ ಮಾಡಿ, ಆದಷ್ಟು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. Sunshine, sunshine, sunshine. I think I found it now. What I've been looking for. Isn't it beautiful? It's got my head all up in the clouds. I think I found it now. Yeah. Everything I want might be a miracle. I know I'm never coming down. I don't gotta worry about a single thing. I can feel the light coming down on me. Sunshine on my face. I got sunshine on my face. ನನ್ನ ಮಕ್ಕಳಿರೋವಾಗಲೇ ನಾನು ಈ ಥರ ದೂರ ದೂರ ಪ್ಲೇಸ್ಗೆಲ್ಲ ವಾಕಿಂಗ್ ಬರೋದು, ಹಾಗೆಲ್ಲ ಒಳ್ಳೆ ಬರಲ್ಲ. ಇವತ್ತು ನನ್ನ ಮಗಳೇ ಬಂದಿದ್ದಾಳೆ ನಿನ್ನೆ. ಸೊ ಸಡನ್ನಾಗಿ ಗೆದ್ದಿದ್ದಾಳೆ, ಫಿಕ್ಸ್ ಮಾಡ್ಕೊಂಡು ನಾನು ಮಕ್ಕಳಿಗೆ ವಾಕಿಂಗ್ ಬಂದಿದ್ದೀನಿ. ಇದು ದೀಚುಗೆ ಯಾವಾಗಿನ ಇದರಲ್ಲೇ ಕಾಫಿ ಕೊಡ್ತೀನಿ. ವರ್ಷಕ್ಕೆ ಇದರಲ್ಲೇ ಕೊಡೋದು, ರೈತನ ಕಪ್ಪಿದು. ಅವಳು ಪಿ ಜಿಲಿ ಇದ್ದಾಗ ನಾನು ಕೊಡಿಸಿದ್ದು ಕಪ್ಪು, ಅವಳು ಇನ್ನೂ ಇಟ್ಕೊಂಡಿದ್ದಾಳೆ. ಅವಳು ಇಲ್ವಲ್ಲ ಅದಕ್ಕೆ ನಾನು ಈ ಕಪ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಕಾಫಿ ಬಿಸ್ಕೆಟ್ ತಿಂದು ತಿಂಡಿ ಕೆಲ್ಸಕ್ಕೆ ಹೋಗ್ತೀನಿ. ಏನು ಗೊತ್ತಾ, ಈಗ ಬ್ರೇಕ್ಫಾಸ್ಟ್ ಟೈಮ್ ಇವಾಗ. ಈಗ ನಾನು ಇವಾಗ ಏನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೇಯ್ನು. ನಾನು ಈಗ ಮೆಂತ್ಯ ಮತ್ತು ಅವರೆಕಾಳು ಇದೆಯಲ್ಲ ಅದಿದು ಬಾತ್ ಮಾಡ್ತೀನಿ. ನಮ್ಮ ದೀಚು ಕುಟ್ಟಿಗೆ ಮೆಂತ್ಯದ್ದು ಅವರೆಕಾಳು ಬಾತ್ ಅಂದರೆ ತುಂಬ ಇಷ್ಟ, ನಮ್ಮ ವರ್ಷಗೂ ಇಷ್ಟ. ಆದರೆ ನಮ್ಮ ಪದ್ದೂಸ್ ಮುದ್ದೂಸ್ ಅಂದರೆ ನನಗೆ 3 ಜನ ಹೆಣ್ಮಕ್ಳು. ಅದರಲ್ಲಿ ಯಾರ್ಯಾರು ಗೊತ್ತಾ, ನಮ್ಮ ವರ್ಷು ಕುಟ್ಟಿ, ದೀಚು ಕುಟ್ಟಿ ಮತ್ತು ಮ್ಯಾಗಿ ಅವಳು ಆಗಲೇ ಆಲ್ರೆಡಿ ಪಾಪ ಹೋಗ್ಬಿಟ್ಲು. ಅವಳಿಗೆ ವೆಜಿಟೇಬಲ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಅವಳಿಗೆ ನವಿಲುಕೋಸು ಮತ್ತು ಇದು ಕ್ಯಾರೆಟ್ ಅವಳಿಗೆ ಯಾವಾಗಲೂ ಕಟ್ ಮಾಡಿ ಹಾಕ್ತಾಯಿದ್ದೆ. ಅವಳು ಯಾವಾಗಲೂ ನನ್ನ ಪಕ್ಕದಲ್ಲೇ ಕೂತಿರೋಳು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋವಾಗ ಅವಳೇ ನನಗೆ ಕಂಪ್ನಿ ಕೊಡ್ತಾಯಿದ್ಲು. ಪಕ್ಕದಲ್ಲಿ ಕೂತ್ಕೊಂಡು ಯಾವಾಗಲೂ ಕಟ್ ಮಾಡೋವಾಗೆಲ್ಲ ಕೂತ್ಕೊಂಡು ಅವ್ಳಿಗೆ ತರಕಾರಿ ಕೊಡಬೇಕಿತ್ತು ನಮ್ಮ ಮ್ಯಾಗುಗೆ. ಅವಳು ಮೊದಲನೇ ಮುದ್ದು. ಇನ್ನೆರಡು ಮುದ್ದು ಇದ್ದಾರಲ್ಲ, ಅವಳು ವರ್ಷ ಕೊಟ್ಟು ದೀಚು ಕೊಟ್ಟಿಗೆ. ನಮ್ಮ ವರ್ಷಗೆ ಸ್ವಲ್ಪ ಹೆಲ್ದಿ ಕಾನ್ಸಿಯಸ್. ಅವಳು ಯಾವಾಗಲೂ ಚಪಾತಿ, ಆಮೇಲೆ ಇಂಥದ್ದು ಮಿಲೆಟ್ ಅಂಥದ್ದು ಮಾಡ್ಕೊಂಡು ಹೋಗ್ತಾಳೆ ಸ್ವಲ್ಪ. ಆಮೇಲೆ ಸ್ವಲ್ಪ ಆಲೂ ಪರೋಟ ಇಷ್ಟ, ಆಲೂಗೆಡ್ಡೆ ಇದು ಜೀವ ಅವಳಿಗೆ. ನಮ್ಮ ದೀಚುಗಾಗಲ್ಲ ಅಂತಾರ, ಅವಳು ಸಿಕ್ಕಿದೆಲ್ಲ ತಿಂತಾರೆ ಇಟ್ಕೊಟ್ಟು ನೋಡು. ಅದಕ್ಕೆ ಇವತ್ತು ನಾನು ಈಗ ಮೆಂತ್ಯದ ಪಲಾವ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಮೆಂತ್ಯದ ಸೊಪ್ಪು, ಆಮೇಲೆ ಇದು ಬೀನ್ಸು, ಅವರೆಕಾಳು, ಕ್ಯಾಪ್ಸಿಕಮ್ಮು. ಯಾಕೆಂದರೆ ಇವತ್ತೆಲ್ಲ ಆದಷ್ಟು ಸ್ವಲ್ಪ ಗ್ರೀನ್ ವೆಜಿಟೇಬಲ್ಸ್ ಉಪಯೋಗಿಸ್ಬಿಟ್ಟು ಮಾಡೋಣ ಅಂತಲೇ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಯ್ತು, ಈಗ ಶುರು ಮಾಡ್ಕೊಳ್ತೀನಿ. ಹೋಗಿ ಕೆಲಸ ಇದೆ ಬೇಕಾಗಿ, ಯಾಕೆಂದರೆ ಅವ್ಳು ಬೆಂಗಳೂರು ಹೊರಟ್ಬಿಡ್ತಾಳೆ, ಅಷ್ಟರಲ್ಲಿ ನಾನು ಮಾಡ್ಕೊಳ್ಬೇಕು. ಓಕೆನಾ? ಇದೇ ಥರ ನಮ್ಮದು ಜೀವನ ನಡೀತಾ ಇರುತ್ತೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನನ್ನ ದೀಕ್ಷು ಅದಕ್ಕೆ ತಿಂಡಿ ಮಾಡಬೇಕು ನಮ್ಮ ದೀಚು ಕುಟ್ಟಿಗೆ. ಅದಕ್ಕೆ ಅವಳು ಹೊರಡ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ತೀನಿ. ನೋಡಿ, ಫೈನಲ್ ಆಗಿ ನಾನು ನಮ್ಮ ದೀಕ್ಷನ್ಗೋಸ್ಕರ, ನಮ್ಮ ದೀಚು ಕುಟ್ಟಿಗೋಸ್ಕರ ಮೆಂತ್ಯದ ಸೊಪ್ಪಿನ ಪಲಾವ್ನ ರೆಡಿ ಮಾಡಿದ್ದೀನಿ. ಇದು ಟೇಸ್ಟ್ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ, ನಮ್ಮ ದೀಕ್ಷನೇ ಟೇಸ್ಟ್ ಮಾಡಿ ಹೇಳಬೇಕು. ಯಾಕೆಂದರೆ ಇದನ್ನು ನೋಡಿದ್ರೆ ಗ್ರೀನ್ ಕಲರ್ ಪಲಾವ್ ಮಾಡ್ತೀನಿ ಅಂತ ಗ್ರೀನ್ ಕಲರ್ ಆಗಿದೆ. ಬೆಳಗ್ಗೆ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿದ್ದೆಲ್ಲ ಹಾಕಿ ಮಾಡಿದ್ದೀನಿ. ಖಾರ ಇದೆ ಅಂತ ಅನ್ನಿಸ್ತಾ ಇದೆ. ಅವಳೇ ಟೇಸ್ಟ್ ಮಾಡಿ ಹೇಳಬೇಕು. ಪ್ಲಸ್ ಮೊಸರು ಬಜ್ಜಿನೂ ಮಾಡಿದ್ದೀನಿ. ನಮ್ಮ ದೀಕ್ಷನ್ಗೆ ಈ ಥರ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ. ಅಂದರೆ ಅವಳಿಗೆ ಏನಂದರೆ ಹೆತ್ತವ್ರಿಗೆ ಹೆಣ್ಣಮದ್ದು ಅಂತಾರಲ್ಲ, ಅವ್ಳು ಏನು ಕೊಟ್ಟರು ಹೆಂಗಿದ್ರು ಅದನ್ನು ಅಕ್ಸೆಪ್ಟ್ ಮಾಡಿ ತಿಂತಾಳೆ. ಅದೊಂದು ಕಾನ್ಫಿಡೆನ್ಸ್ ನನಗೆ ತುಂಬ ಇದೆ. ಇದೇ ಥರನೇ ನಮ್ಮ ಮಕ್ಕಳು ಬಂದಾಗ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ಕೊಡೋದು ಅಂತ ನಾನು ಮಾಡ್ತಾ ಇರ್ತೀನಿ. ಅವ್ರಿಗೂ ಖುಷಿ ಆಗುತ್ತೆ. ನಮ್ಮ ಮಿಡಲ್ ಕ್ಲಾಸ್ ವರ್ಗದವ್ರದ್ದು ಈ ಥರನೇ ಅಲ್ವಾ ರೊಟೀನ್ಸ್ ಇರೋದು, ನಿಮಗೂ ಗೊತ್ತಿರುತ್ತಲ್ವಾ. ಮಾಮೂಲಿ ಥರ ಇದೇ ಥರನೇ ಮಾಡೋದು. ಬೆಳಗ್ಗೆ ನೋಡಿದ್ರಲ್ಲ, ಬೆಳಗ್ಗೆಯಿಂದ ಇಲ್ಲಿವರೆಗೂ ಏನೇನು ಮಾಡಿದ್ದೀನಿ ಅಂದ್ಬಿಟ್ಟು
ಅದೇ ಈ ಥರನೇ ಮಾಡ್ತಾ ಇರ್ತೀನಿ. ಕೆಲಸದ ಗಡಿಬಿಡಿನೂ ಇರುತ್ತೆ, ಹೊರಗಡೆ ಕೆಲ್ಸಕ್ಕೆ ಹೋಗಬೇಕು ಬರಬೇಕು, ಆ ಗಡಿಬಿಡಿನಲ್ಲೂ ಈ ಥರದ್ದೆಲ್ಲ ಸಣ್ಣ ಪುಟ್ಟದನ್ನು ಚೂರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮೇನ್ ಏನಂದರೆ ಇದಕ್ಕೆ ನನ್ನ ಕಾರಣ ಈ ಥರದ್ದು ಮಾಡಬೇಕು ಅನ್ನೋದನ್ನೆಲ್ಲ ನನ್ನ ಮಕ್ಕಳ ಸಪೋರ್ಟು, ನನ್ನ 2 ಹೆಣ್ಮಕ್ಳು ಇದು ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರಿಬ್ಬರೇ ತುಂಬ ದಿವಸ ಮಾಡು ಬೇಗ ಅಂತ ಹೇಳ್ತಾ ಇದ್ರು. ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಿರಲಿಲ್ಲ, ಬಟ್ ಇವಾಗ ಅವರ ಒಂದು ಇದರಿಂದ ಸಪೋರ್ಟಿಂದ ಎಲ್ಲದಕ್ಕೂ ಮಕ್ಕಳು ಸಪೋರ್ಟ್ ಕೊಡ್ತಾರೆ. ಅದರಿಂದ ಅವ್ರ ಸಪೋರ್ಟಿಂದನೇ ನಾನು ಇದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿ ಈಗ ಅದು ಮೇಯ್ನ್ ಏನಂದರೆ ನನ್ನ ದೊಡ್ಡ ಮಗಳು ದಿನ ಹುಟ್ಟುಹಬ್ಬ ಡಿಸೆಂಬರ್ 1 ಅವಳಿಗೆ ಅಂತಲೇ ಇದನ್ನು ನಾನು ನನ್ನ ಚಿಕ್ಕ ಮಗಳಿಗೆ ಜೊತೆ ಸೇರಿಕೊಂಡು ಇದನ್ನು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಅವಳಿಗೂ ಖುಷಿ ಕೊಡುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇದೇನಿಲ್ಲ, ನೀವುಗಳನ್ನು ಅದೇ ಸಪೋರ್ಟ್ ಮಾಡಿ. ಇದು ಫಸ್ಟ್ನೇದು ನನ್ನದು ವೀಡಿಯೋ ಆಗಿರುತ್ತೆ. ಸಪೋರ್ಟ್ ಮಾಡಿ. ನಿಮಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ, ಮತ್ತು ಸಂಬಂಧಿಕರಿದ್ದಾರೆ, ಎಲ್ಲರೂ ನಿಮ್ಗೆ ಇಷ್ಟ ಆದರೆ ಅವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಎಲ್ಲರಿಗೂ ಹೇಳಿ ಮುಂದೆ ಇದೇ ಥರನೇ ನನ್ನ ಕೈಲಾದಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡೋ ವೀಡಿಯೋಗಳನ್ನ ಮಾಡಿ ಹಾಕ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ಆಲ್.